ಇಲ್ಲಿ ಇಡಿ, ಇಲ್ಲಿ ಅಡಿ, ಇಲ್ಲಿ ಅಡಿಗಿಡಿ. ಮತ್ತೆ ಸತೀಶ ದಾಳಿಯಲ್ಲಿ ಸತೀಶ್ ಖಾತೆಯ 4ನೇ ಎಸೆತ. ಇಲ್ಲಿ ಸ್ವಿಚ್ ಇಟ್ನ ಪ್ರಯತ್ನ, ಆದರೆ ದಾಂಡಿಗನನ್ನ ವಂಚಿಸ್ತಾ ಇದ್ದಾರೆ. 4 ಎಸೆತಗಳ ಮುಂದೆ 5 ರನ್ಗಳನ್ನು ಎದುರಾಳಿ ತಂಡಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಯಾವುದೇ ವಿಕೆಟ್ಗಳನ್ನ ಕಬಳಿಸ್ತಾ ಇಲ್ಲ ಸತೀಶ್. ಮತ್ತೆ ದಾಳಿಯಲ್ಲಿ ಸತೀಶ್ ಬಲವಾದ ಹೊಡೆತ, ಗಾಳಿಯಲ್ಲಿ ತೇಲಿ ಹೋದ ಚೆಂಡು, ಆಕರ್ಷಕ ಶೈಲಿಯ ಕ್ಯಾಚ್ ದಾಖಲಾಗ್ತಾ ಇದೆ. ಇಲ್ಲಿ ಆಕರ್ಷಕ ಶೈಲಿಯ ಉತ್ಕೃಷ್ಟ ದರ್ಜೆಯ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಓಕೆ, ಈ ಮಧ್ಯೆ ದಾಂಡಿಗರು ಥರ್ಡ್ ಅಂಪೈರ್ನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್, 3ನೇ ಅಂಪೈರ್ ಆಗಿ ಶ್ರೇಯಸ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಾಬಾಸ್. ಅತ್ಯುನ್ನತ ದರ್ಜೆಯ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡಿದ್ರು ಶಾಬಾಸ್. ಎರಡು ಘಟಾನುಘಟಿಗೆ ಕ್ರೀಡಾಪಟುಗಳಿಂದ ಕೂಡಿದ 2 ಬಲಾಢ್ಯ ತಂಡಗಳ ತೀವ್ರ ಪೈಪೋಟಿಯುತ ಸೆಣಸಾಟವನ್ನು ಕಾಣ್ತಾ ಇದ್ದೀವಿ. ಶ್ರೇಷ್ಠ ದರ್ಜೆಯ ದಾಂಡಿಗರು ಮಗಿ 3ನೇ ಅಂಪೈರ್ನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಔಟ್, ಔಟ್ನ ತೀರ್ಪನ್ನು ನೀಡ್ತಾ ಇದ್ದಾರೆ 3ನೇ ಅಂಪೈರ್. ಇಲ್ಲಿ ಮೊದಲನೆಯ ವಿಕೆಟ್ನ ಪತನವನ್ನು ಕಾಣ್ತಾ ಇದ್ದೀವಿ. ಮೊದಲನೆಯ ವಿಕೆಟ್ ಪ್ರಮೀತ್ ಅವರ ಬ್ಯಾಟ್ನಿಂದ ಸೆಳೆದ ಚೆಂಡು ಬೌಂಡರಿಯಲ್ಲಿ, ಇನ್ನೇನು ಬೌಂಡರಿಯ ಗೆರೆಯ ದಾಟುವಷ್ಟರಲ್ಲಿ ಪ್ರತ್ಯಕ್ಷನಾದ ಶಾಬಾಸ್ ಆಕರ್ಷಕ ಶೈಲಿಯ ಕ್ಯಾಚ್ ಮುಖಾಂತರ ಮೊದಲನೆಯ ಬಲಿಯನ್ನು ಪಡಿತಾ ಇದ್ದಾರೆ. ತೆರವಾದ ಪ್ರಮೀತ್ ಅವರ ಸ್ಥಾನವನ್ನ ವಸೀಂ ತುಂಬುತ್ತಾ ಇದ್ದಾರೆ. ಮತ್ತೊಬ್ಬ ಬಲಗೈ ದಾಂಡಿಗ ವಸೀಂ ಸ್ಟ್ರೈಕ್ ನಲ್ಲಿ ಮಗಿ ಅವರನ್ನ ಸೇರಿಸಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ಬಲಗೈ ದಾಂಡಿಗ ವಸೀಂ ಕಣದಲ್ಲಿ. ಸತೀಶ್ ವಸೀಂ. ಇಲ್ಲೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಓವರ್ನ ಕೊನೆ ಎಸೆತದಲ್ಲಿ ಯಾವುದೋ ರನ್ಗಳು ಬರ್ತಾ ಇಲ್ಲ. ಮೊದಲನೆಯ ಓವರ್ನಲ್ಲಿ 5 ರನ್ಗಳನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಪಡೆಯುವಲ್ಲಿ ಬಲಾಢ್ಯ ದಾಂಡಿಗನನ್ನ ಬಲಿಯನ್ನು ಪಡೆಯುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಸತೀಶ್ ಅವರು. 1 ವಿಕೆಟ್ ನಷ್ಟಕ್ಕೆ ಮೊದಲನೇ ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 5. ಇಲ್ಲಿ ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ಫೀಲ್ಡಿಂಗ್ ನಲ್ಲಿ ಕೊಂಚ ಮಟ್ಟದ ಬದಲಾವಣೆಯನ್ನು ಕೂಡ ಕಾಣ್ತಾ ಇದ್ದೀವಿ ನಾವು. ಸ್ಟ್ರೈಕ್ ನಲ್ಲಿ ಮಗಿ. 2ನೇ ಓವರ್ಗಾಗಿ ಕಾರ್ತಿಕ್. 2ನೇ ಓವರ್ಗಾಗಿ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸ್ತಾ ಇದೆ. 2ನೇ ಓವರ್ನ ದಾಳಿಗಾರರಾಗಿ ಕಾಣಿಸ್ತಾ ಇದ್ದಾರೆ ಕಾರ್ತಿಕ್. ಇಲ್ಲಿ ಸ್ಟ್ರೈಕ್ ನಲ್ಲಿ ಹೆಸರಾಂತ ದಾಂಡಿಗ ಮಗಿ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ವಸೀಂ.
ಕಾರ್ತಿಕ್ ಟು ಮಗಿ ಎರಡನೇ ಓವರ್ನ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ಮಾಗಿ ಅವರ ಬಲಿಯಾಗ್ತಾ ಇದೆ. ಅಲ್ಲಿ ಕ್ಲೀನ್ ಬೌಲ್ಡ್ ಮುಖಾಂತರ ಎಸೆದಂತ ಮೊದಲನೇ ಎಸೆತದಲ್ಲಿ ಬಲಾಢ್ಯ ದಾಂಡಿಗನನ್ನ ಪವಿಲಿಯನ್ ಗಟ್ಟಿದ ಆತ್ಮವಿಶ್ವಾಸದೊಂದಿಗೆ ಕಾರ್ತಿಕ್ ಆಕರ್ಷಕ ಶೈಲಿಯ ಬೌಲಿಂಗ್. ದಾಂಡಿಗನನ್ನ ವಂಚಿಸಿ ನುಗ್ಗಿದ ಚೆಂಡು ಕ್ಲೀನ್ ಬೌಲ್ಡ್ ಮುಖಾಂತರ ಆರಂಭಿಕ ದಾಂಡಿಗನ ಬಲಿಯನ್ನ ಪಡೀತಾ ಇದ್ದಾರೆ ಕಾರ್ತಿಕ್. ಇಲ್ಲಿ ತೆರವಾದ ಮಗಿಯವರ ಸ್ಥಾನವನ್ನು ತುಂಬುತ್ತಾ ಇದ್ದಾರೆ ಹೊಸ ದಾಂಡಿಗ ಚಂದ್ರು. ಬ್ಯಾಟರಾಯನಪುರದ ಸಮಾಜ ಸೇವಕರು ಶ್ರೀಯುತ ಶ್ರೀಕಾಂತ್ ಅವರು ತಮ್ಮ ಇರುವಿಕೆಯನ್ನ ನಾವು ಗುರುತಿಸ್ತಾ ಇದ್ದೀವಿ. ತಮಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಶ್ರೀಕಾಂತ್ ಅವರಿಗೆ. ಎರಡನೇ ಎಸೆತ ಡಾಟೆಡ್ ಚುಕ್ಕಿ ಎಸೆತವಾಗಿ ಪರಿವರ್ತನೆಯನ್ನು ಕಾಣ್ತಾ ಇದೆ. ದಾಂಡಿಗನನ್ನು ವಂಚಿಸಿ ನುಗ್ಗಿದ ಚೆಂಡು ಸೀದ ಗೂಟ ರಕ್ಷಕನ ಕೈಯಲ್ಲಿ. ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ. ಮೂರನೇ ಎಸೆತ ಚಾಲ್ತಿಯಲ್ಲಿ. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ. ಇಲ್ಲಿ ಮತ್ತೊಮ್ಮೆ ವಂಚಿಸಿ ನುಗ್ಗಿದ ಚೆಂಡು ಗೂಟ ರಕ್ಷಕನ ಕೈ ಸೇರ್ತಾ ಇದೆ. ಗೂಟ ರಕ್ಷಕನ ಬೊಗಸೆಯಲ್ಲಿ ಭದ್ರ. ಸರ್ ತಾವು ಎದೆ ಸಂಖ್ಯೆ 7 ದಯವಿಟ್ಟು ಗ್ರೌಂಡಿಂದ ಹೊರಗೆ ಬರಬೇಕು. ಹೊರಗೆ ಬನ್ನಿ. ಕಾರ್ತಿಕ್ ಖಾತೆಯ 4ನೇ ಎಸೆತ ಆಕರ್ಷಕ ಶೈಲಿ ಹೊಡೆತ, ಒಂದು ದೊಡ್ಡ ಹೊಡೆತದ ಮರೆಯನ್ನು ಹೋಗ್ತಾ ಇದ್ದಾರೆ. ಫೀಲ್ಡಿಂಗ್ ಭಾಗದಲ್ಲಿ ಅಮಿತ್ ಕಾಣಿಸ್ಕೊಳ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಸ್ಟ್ರೈಕ್ನಲ್ಲಿ ವಸೀಂ. ಕಾರ್ತಿಕ್ ಟು ವಸೀಂ. ಒಂದು ಎಸೆತ 1 ರನ್ ಅನ್ನು ಮಾತ್ರ ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನ ಕಬಳಿಸಿ ಆತ್ಮವಿಶ್ವಾಸದಲ್ಲಿ ಕಾರ್ತಿಕ್. ಮತ್ತೆ ದಾಳಿಯಲ್ಲಿ ಕಾರ್ತಿಕ್ ಖಾತೆಯ 5ನೇ ಎಸೆತ ಚಾಲ್ತಿಯಲ್ಲಿ. ಮತ್ತೊಂದು ಬಲವಾದ ಹೊಡೆತ ಕ್ಯಾಚ್ ಆಗುವ ಸಂಭವ. ಕಾಟ್ ಅಂಡ್ ಬೌಲ್ಡ್ ಮುಖಾಂತರ ಮತ್ತೊಂದು ಬಲಿ 3ನೇ ವಿಕೆಟ್ ನ ಪತನವನ್ನು ಕಾಣ್ತಾ ಇದ್ದೀವಿ. ತೀವ್ರ ಮಟ್ಟದ ಆಘಾತವನ್ನು ಎದುರಿಸ್ತಾ ಇದೆ ರಂಗ 11. ಇಲ್ಲಿ ರಂಗ 11ಗೆ 3ನೇ ವಿಕೆಟ್ ಪತನದೊಂದಿಗೆ ತೀವ್ರ ಮಟ್ಟದ ಆಘಾತವನ್ನು ನೀಡ್ತಾ ಇದ್ದಾರೆ ಕಾರ್ತಿಕ್. ತೆರವಾದ ವಸೀಂ ಅವರ ಸ್ಥಾನವನ್ನ ಗೌತಮ್ ತುಂಬುತ್ತಾ ಇದ್ದಾರೆ. ಹೊಸ ದಾಂಡಿಗ ಗೌತಮ್ ಕಣದಲ್ಲಿ. ಇಬ್ಬರು ಕಪ್ತಾನರ ಗಮನಕ್ಕೆ ಟೈಮರ್ ಆನ್ ಆಗಿದೆ. ಆದಷ್ಟು ಬೇಗ ಕ್ರೀಸನ್ನು ಸೇರಿಸ್ಕೋಬೇಕು ಬ್ಯಾಟ್ಸ್ಮನ್. ಮೂರು ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 6. ಇಬ್ಬರು ಬೌಲರ್ಗಳು ತೀವ್ರ ಮಟ್ಟದ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ ಪಂದ್ಯಾಟದ ಮೇಲೆ. ಮತ್ತೆ ದಾಳಿಯಲ್ಲಿ ಕಾರ್ತಿಕ್ ಖಾತೆಯ ಕೊನೆಯ ಎಸೆತ. 2ನೇ ಓವರ್ನ ಮುಕ್ತಾಯವನ್ನ ಕಾಣ್ತಾ ಇದ್ದೀವಿ. ಕೇವಲ 1 ರನ್ ಅನ್ನು ಮಾತ್ರ ಬಿಟ್ಟು ಕೊಟ್ಟು 2 ವಿಕೆಟ್ ಅನ್ನ ಕಬಳಿಸಿ ತೀವ್ರ ಮಟ್ಟದ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಪಂದ್ಯಾಟದ ಮೇಲೆ. ಮುಂದಿನ ಪಂದ್ಯಾಟಕ್ಕಾಗಿ ಜೈ ಹನುಮಾನ್ ತಂಡದ ಕಪ್ತಾನರು ಮತ್ತು ಭವಿ SLV ರೈಸರ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ಗೆ ಬರಬೇಕು. ವಿನಯ್ 3ನೇ ಓವರ್ಗಾಗಿ ವಿನಯ್ ಅವರನ್ನ ಕಣಕ್ಕಿಳಿಸ್ತಾ ಇದೆ ತಂಡ. ಸ್ಟ್ರೈಕ್ನಲ್ಲಿ ಗೌತಮ್. ಮೂರು ವಿಕೆಟ್ಗಳನ್ನಷ್ಟಕ್ಕೆ ತಂಡದ ಮೊತ್ತ 6. 3ನೇ ಓವರ್ನ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ಬಲವಾದ ಹೊಡೆತ ಲಾಂಗ್ ಆನ್ ಮುಖಾಂತರ.
ಒಂಟಿ ರನ್ನಿಯನ್ನ ಮಾತ್ರ ಕದಿಯುವಲ್ಲಿ ಸಫಲರಾಗ್ತಾ ಇದ್ದಾರೆ ದಾಂಡಿಗರು. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ತಂಡದ ಮೊತ್ತ 7ಕ್ಕೆ ಏರ್ತಾ ಇದೆ. 3ನೇ ಓವರ್ನ 2ನೇ ಎಸ್ತ ಚಾಲ್ತಿಯಲ್ಲಿ. ವಿನಾಯ್ ಟು ಚಂದ್ರು. ಇಲ್ಲಿ ವೈಡ್ ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ ಅಂಪೈರ್. ತೀರ್ಪುಗಾರಿಕೆ ವಿಭಾಗದಲ್ಲಿ ಹರೀಶ್, ಅನುಭವಿ ತೀರ್ಪುಗಾರರು ಹರೀಶ್ ಅವರು ತನ್ನ ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. ಅವರ ಜೊತೆಗೆ ಮೋಹನ್ ಗೌಡ. ಮತ್ತೆ ದಾಳಿಯಲ್ಲಿ ವಿನಾಯ್ ಟು ಚಂದ್ರು. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಇಲ್ಲಿ ವಿಫಲತೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ರನ್ನುಗಳು ಕಂಡು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿ 7ಕ್ಕೆ ಸೀಮಿತಗೊಳ್ತಾ ಇದೆ. ವಿನಯ್ ಖಾತೆಯ 4ನೇ ಎಸ್ತ ಚಾಲ್ತಿಯಲ್ಲಿ. ಸಾರಿ, 3ನೇ ಎಸ್ತ ಚಾಲ್ತಿಯಲ್ಲಿ ಕ್ಷಮಿಸಿ. ವೈಡ್, ಮತ್ತೊಂದು ವೈಡ್ ನ ಘೋಷಣೆ, ಮತ್ತೊಂದು ವ್ಯತಿರಿಕ್ತ ಓಟ ಸೇರ್ಪಡೆ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ವಿನಯ್ 2ನೇ ಬಾರಿಗೆ ವೈಡ್ ಬಾಲ್. ಬೌಲರ್ ಅವರ ಗಮನಕ್ಕೆ, ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡಬಾರ್ದು ತಾವು. ಟೈಮರ್ ಚಾಲ್ತಿಯಲ್ಲಿದೆ. ಮತ್ತೆ ದಾಳಿಯಲ್ಲಿ ವಿನಾಯ್. ಇಲ್ಲಿ ಆಕರ್ಷಕ ಶೈಲಿಯ ಹೊಡೆತದಲ್ಲಿ ರನ್ಔಟ್ ಆಗುವ ಸಂಭವ. ಸ್ಟ್ರೈಟ್ ಹಿಟ್ ಮುಖಾಂತರ, ಆದರೆ ಅಂಪೈರ್ ಇಂದ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಕಾಣ್ತಾ ಇದ್ದೀವಿ. ಈ ಮಧ್ಯೆ ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ ಅಂಕಿಅಂಶ ಪಟ್ಟಿಯಲ್ಲಿ. ಒಂದು ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ತಂಡದ ಮೊತ್ತ 10. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ಚೆಂಡು ದಾಂಡಿನ ಸ್ಪರ್ಶವನ್ನು ಕಾಣ್ತಾ ಇಲ್ಲ. ಚುಕ್ಕಿ ಹೆಸರವಾಗಿ ದಾಖಲಾಗ್ತಾ ಇದೆ. ವಿನಯ ಖಾತೆಯ ಕೊನೆ 2 ಎಸ್ತುಗಳು ಬಾಕಿ. ಗೌತಮ್ ಮತ್ತೊಂದು ವಿಫಲ ಯತ್ನ. ಇಲ್ಲಿ ರನ್ಔಟ್ ಆಗುವ ಸಂಭವವನ್ನು ಕೈ ಚೆಲ್ತಾ ಇದ್ದಾರೆ ಗೂಟ ರಕ್ಷಕ. ವಿನಯ್ ಖಾತೆಯ ಕೊನೆ ಎಸ್ತ ಚಾಲ್ತಿಯಲ್ಲಿ. ಇಲ್ಲೊಂದು ಮತ್ತೊಂದು ಚುಕ್ಕೆ ಎಸ್ತಾ. ಇದರೊಂದಿಗೆ ಅಂಪೈರ್ ಓವರ್ನ ಮುಕ್ತಾಯದ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. 3 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10. 3 ವಿಕೆಟ್ ನಷ್ಟಕ್ಕೆ. ಯಾರು ಬೌಲರ್ ಕಾರ್ತಿಕ್ ಸೆಕೆಂಡ್ ಓವರ್. ಮತ್ತೆ 2ನೇ ಬಾರಿಗೆ ದಾಳಿಗೆ ಇಳ್ತಾ ಇದ್ದಾರೆ ಕಾರ್ತಿಕ್. ಇಲ್ಲಿ 2ನೇ ಓವರ್ನಲ್ಲಿ 2 ವಿಕೆಟ್ಗಳನ್ನ ಕಬಳಿಸಿದ್ರು ಕಾರ್ತಿಕ್. ಮತ್ತೆ ದಾಳಿಯಲ್ಲಿ ಇಲ್ಲಿ ಮತ್ತೊಮ್ಮೆ ದಾಂಡಿಗನನ್ನು ವಂಚಿಸಿ ಅವ್ರು ಗೌತಮ, ಇವ್ರು ಚಂದ್ರು. ಸ್ಟ್ರೈಕ್ನಲ್ಲಿ ಗೌತಮ್. ಕಾರ್ತಿಕ್ ಖಾತೆ 2ನೇ ಎಸ್ತ. ಮತ್ತೆ ಚುಕ್ಕಿ. ಈ ಮಧ್ಯೆ ಔಟ್ ನ ಘೋಷಣೆಯನ್ನು ನೀಡ್ತಾ ಇದ್ದಾರೆ ಅಂಪೈರ್. ಇಲ್ಲಿ ಮತ್ತೊಬ್ಬ ದಾಂಡಿಗನ ಬಲಿ ಆಗ್ತಾ ಇದೆ. 4ನೇ ವಿಕೆಟ್ ನ ಪತನವನ್ನ ಕಾಣ್ತಾ ಇದ್ದೀವಿ. ಗೌತಮ್ ಅವರು ವೈಯಕ್ತಿಕ ಖಾತೆಯಲ್ಲಿ ಕೇವಲ 1 ರನ್ಗಳೊಂದಿಗೆ ಗೌತಮ್ ಪೆವಿಲಿಯನ್ಗೆ. ಹೊಸ ದಾಂಡಿಗನಾಗಿ ಮತ್ತೆ ಕಾಣಿಸಿಕೊಳ್ತಾ ಇದ್ದಾರೆ ಚಂದ್ರು. ಇಬ್ರು ಚಂದ್ರು. ಸ್ಟ್ರೈಕ್ ನಲ್ಲಿ ಚಂದ್ರು, ನಾನ್ ಸ್ಟ್ರೈಕ್ ನಲ್ಲಿ ಚಂದ್ರು.
ಚಂದ್ರು 1 ಚಂದ್ರು 2 ಹಾಂ ಹಾಕಿ ಚಂದ್ರು 1 ಇವನು ಬಂದ ಚಂದ್ರು 2 ಹಾಕಿ ಮ್ಯಾನ್ ಆಫ್ ದಿ ಮ್ಯಾಚ್ ಕನ್ಫ್ಯೂಷನ್ ಆಗುತ್ತೆ ಇಲ್ಲ ಎಡಗಾಯ ದಾಂಡಿಗ ಚಂದ್ರು ಕಣದಲ್ಲಿ ಮತ್ತೆ ಕಾರ್ತಿಕ್ ದಾಳಿಯಲ್ಲಿ ಬೌಲ್ಡ್ ಮುಖಾಂತರ ಚಂದ್ರು ಅವರ ಬಲಿ ಆಗ್ತಾ ಇದೆ. ಮತ್ತಷ್ಟು ಹಿಡಿತವನ್ನು ಬಲಪಡಿಸಿಕೊಳ್ತಾ ಇದ್ದಾರೆ ಕಾರ್ತಿಕ್. ಇಲ್ಲಿ ಕಾರ್ತಿಕ ಖಾತೆಯಲ್ಲಿ ಬರೋಬ್ಬರಿ 4 ವಿಕೆಟ್ಗಳು. ತಂಡದ ಮೊತ್ತ 5 ವಿಕೆಟ್ ನಷ್ಟಕ್ಕೆ 10ಕ್ಕೆ ಸೀಮಿತಗೊಳ್ತಾ ಇದೆ. ತಾನೆಸೆದ 9 ಎಸೆತಗಳಲ್ಲಿ ಕೇವಲ 2 ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟು 4 ಬಲಾಢ್ಯ ವಿಕೆಟ್ಗಳು ಕಾರ್ತಿಕ್ ಅವರ ಖಾತೆಯಲ್ಲಿ. ಉತ್ಕೃಷ್ಟ ದರ್ಜೆಯ ಅತ್ಯಾಕರ್ಷಕ ಶೈಲಿಯ ಬೌಲಿಂಗ್ ಪ್ರದರ್ಶನ, ಶಿಸ್ತುಬದ್ಧ ಕರಾರುವಕ್ಕ ದಾಳಿಗೆ ರಂಗ 11 ತತ್ತರಿಸಿ ಹೋಗ್ತಾ ಇದೆ. ಬಲಾಢ್ಯ 5 ವಿಕೆಟ್ಗಳ ಪತನವನ್ನ ಕಾಣ್ತಾ ಇದ್ದೀವಿ. ಚೇತನ್ ಹೊಸ ದಾಂಡಿಗರಾಗಿ ಚೇತನ್ ಕಾಣಿಸಿಕೊಳ್ತಾ ಇದ್ದಾರೆ. ಮತ್ತೆ ದಾಳಿಯಲ್ಲಿ ಕಾರ್ತಿಕ್. ಈ ಮಧ್ಯೆ ರಕ್ಷಣಾತ್ಮಕ ಆಟದ ಮೊರೆಯನ್ನು ಹೋಗ್ತಾ ಇದ್ದಾರೆ. ಕೇವಲ 1 ರನ್ ಅನ್ನು ಮಾತ್ರ ಕಬಳಿಸ್ತಾ ಇದ್ದಾರೆ. 1 ರನ್ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 11ಕ್ಕೆ ಏರ್ತಾ ಇದೆ. ಕಾರ್ತಿಕ್ ಖಾತೆಯ ಕೊನೆ 2 ಎಸೆತಗಳು ಬಾಕಿ. ಜೈ ಹನುಮಾನ್ ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ ಬರಬೇಕು. ಭವಿ SLV ರೈಸರ್ಸ್ ತಂಡದ ಕಪ್ತಾನರು ಕೂಡ ಆದಷ್ಟು ಬೇಗ ತಮ್ಮ ಹಾಜರಾತಿಯನ್ನ ಗೊತ್ತುಪಡಿಸಬೇಕು. ಪೂರ್ವ ಘೋಷಿತ 1 ರನ್ ನಡೆಗೆ 4ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 13, 5 ವಿಕೆಟ್ ನಷ್ಟಕ್ಕೆ. ಅಂಪೈರ್ ತೀರ್ಪುಗಾರರ ಗಮನಕ್ಕೆ. ತೀರ್ಪುಗಾರರ ಗಮನಕ್ಕೆ ಇವರ ಸಮಯಾವಕಾಶ ಮುಕ್ತಾಯಗೊಂಡಿದೆ. ಸಮಯ ಮುಕ್ತಾಯಗೊಂಡಿದೆ. ತಾವು ತಮ್ಮ ನಿರ್ಣಯವನ್ನು ತಗೊಳ್ಳಬಹುದು. ಮುಖೇಶ್ ಹೊರಭಾಗದಲ್ಲಿ ಕೇವಲ 4 ಜನ ಫೀಲ್ಡರ್ಗಳಿಗೆ ಮಾತ್ರ ಅವಕಾಶ. ಥರ್ಟಿ ಯಾರ್ಡ್ಸ್ ಹೊರಭಾಗದಲ್ಲಿ ಕೇವಲ 4 ಜನಕ್ಕೆ ಮಾತ್ರ ಅವಕಾಶ. ತೀರ್ಪುಗಾರರು ತಗೊಳ್ಳುವ ನಿರ್ಣಯಗಳು ಎಲ್ಲರಿಗೂ ಅನ್ವಯ. ತೀರ್ಪುಗಾರರು ತಗೊಳ್ಳುವ ನಿರ್ಣಯಗಳು ಮುಂದೆ ಬರುವ ಅಶಿಸ್ತಿನ ಆಟಗಾರರಿಗೆ ಪಾಠವಾಗಲಿಕ್ಕಿದೆ. ಇದು ಸ್ಟ್ರೈಕ್ನಲ್ಲಿ ಚೇತನ್, ಮುಖೇಶ್ ಟು ಚೇತನ್. ಮುಖೇಶ್ ಖಾತೆಯ ಮೊದಲನೇ ಎಸೆತ ಫೀಲ್ಡಿಂಗ್ ಭಾಗದಲ್ಲಿ ಅಮಿತ್. ಒಂಟಿ ಓಟದ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಮುಖೇಶ್ ಖಾತೆಯ 2ನೇ ಎಸೆತ ಚಾಲ್ತಿಯಲ್ಲಿ. ಸ್ಟ್ರೈಕ್ನಲ್ಲಿ ಚಂದ್ರು. ನೋ ಬಾಲ್. ಅಂಪೈರ್ ನೋ ಬಾಲ್ ನ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಮುಂದಿನ ಎಸೆತದಲ್ಲಿ ದಾಂಡಿಗರು ಫ್ರೀ ಹಿಟ್ ನ ಲಾಭವನ್ನು ಪಡಿತಾ ಇದ್ದಾರೆ. ಕೇವಲ 15 ರನ್ಗಳನ್ನು ಮಾತ್ರ ಗಳಿಸುವಲ್ಲಿ ರಂಗ 11. ಮತ್ತೆ ದಾಳಿಯಲ್ಲಿ ಮುಖೇಶ್ ಬಲವಾದ ಹೊಡೆತ. ಈ ಬಾರಿ ಸಿಕ್ಸರ್.
ರಂಗ 11 ತಂಡದ ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ. ಮುಖೇಶ್ ಅವರ ಎಸೆದ ಚೆಂಡನ್ನ ಸ್ಟ್ರೈಟ್ ಹಿಟ್ ಮುಖಾಂತರ ಕ್ಷಣ ಕಾಲ ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಸೀದಾ ಸೀಮಾ ರೇಖೆ ಹೊರ ಭಾಗದಲ್ಲಿ ಭೂಸ್ಪರ್ಶವನ್ನ ಕಾಣ್ತಾ ಇದೆ. ಈ ಮುಖಾಂತರ ರಂಗ 11 ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ಚಂದ್ರು ಅವರ ಬ್ಯಾಟ್ ಮುಖಾಂತರ. ಮತದಾಳಿಯಲ್ಲಿ ಮುಖೇಶ್ ಟು ಚಂದ್ರು. ಮತ್ತೊಂದು ಬಲವಾದ ಹೊಡೆತ, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ತೀವ್ರ ಸಂಭವ. ಗಾಳಿಯಲ್ಲಿ ತೇಲಿ ಹೋದ ಚೆಂಡು ಕ್ಷೇತ್ರ ರಕ್ಷಕನ ಕೈಯಲ್ಲಿ ಭದ್ರವಾಗಿ ಸೇರಿಕೊಳ್ತಾ ಇದೆ. ಈ ಮಧ್ಯೆ ಚಂದ್ರು ಅವರ ಬಲಿಯನ್ನು ಪಡೆಯಲಾಗ್ತಾ ಇದೆ. 6ನೆಯ ವಿಕೆಟ್, ರಂಗ 11 ತಂಡದ 6ನೆಯ ವಿಕೆಟ್ನ ಪತನವನ್ನ ಕಾಣ್ತಾ ಇದ್ದೀವಿ. ಕ್ಯಾಚ್ ಮುಖಾಂತರ ಹೊಸ ದಾಂಡಿಗರಾಗಿ ಮುಬಾರಕ್ ಕಾಣಿಸ್ಕೊಳ್ತಾ ಇದ್ದಾರೆ. ಬಲಗೈ ದಾಂಡಿಗ ಮುಬಾರಕ್ ಕ್ರೀಸನ್ನು ಸೇರ್ಕೊಳ್ತಾ ಇದ್ದಾರೆ. ಮುಖೇಶ್ ಮತ್ತೊಂದು ವಿಶಿಷ್ಟ ಶೈಲಿಯ ಬೌಲಿಂಗ್ ಪ್ರದರ್ಶನವನ್ನು ಕಾಣ್ತಾ ಇದ್ದೀವಿ ಮುಖೇಶ್ ಮುಖಾಂತರ. ಮುಖೇಶ್ ಖಾತೆಯ ಕೊನೆ 2 ಎಸೆತಗಳು ಬಾಕಿ. ಮತ್ತೊಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದ್ದಿಲ್ಲ. ರನ್ ಔಟ್ ಆಗುವ ಸಂಭವ. ಮುಖೇಶ್ ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ ಚೇತನ್. ಮುಖೇಶ್ ಖಾತೆಯ ಕೊನೆಯ ಎಸೆತ. ಮುಬಾರಕ್ ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ. ಇಲ್ಲಿ ಓಟ ಪೂರ್ತಿಗೊಳ್ತಾ ಇದೆ. 2ನೇ ಓಟಕ್ಕಾಗಿ ಇತ್ತ 2ನೇ ಓಟ ಪೂರ್ತಿಗೊಳ್ತಾ ಇದೆ. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 23. ಬಬ್ರುವನ ತಂಡಕ್ಕೆ 30 ಎಸೆತಗಳ ಮುಂದೆ 24 ರನ್ಗಳ ಗುರಿ. ಬೆಂಗಳೂರು ಉತ್ತರ ಭಾಗದ ಹಿರಿಯ ಕ್ರೀಡಾಪಟು ರಘು ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ತಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮ ಸೇವೆಯನ್ನು ನೆನಪಿಸಿಕೊಳ್ತಾ ಇದ್ದೀವಿ. ಇನ್ನೇನು ತೀರ್ಪುಗಾರರಾಗಿ ನೀವು ಸಹಕರಿಸ್ತಾ ಇದ್ದೀರಾ, ತಮ್ಮ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದೀರಿ. ರಘು ಅವರು ಸಹಕಾರ ನಗರ ಕಂಡ ಧೀಮಂತ ಆಟಗಾರರು ಮತ್ತು ಮುತ್ಸದ್ದಿ ರಾಜಕಾರಣಿ ಕೂಡ ರಘು ಅವರು. ರಂಗ 11 ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನ ಸೆಟ್ ಮಾಡಬೇಕು. ಬಬ್ರುವಾನ ತಂಡದ ಆರಂಭಿಕ ಆಟಗಾರರು ಕೂಡ ಕ್ರೀಸನ್ನು ಸೇರ್ಕೊಳ್ಬೇಕು. ಜೈ ಹನುಮಾನ್ ತಂಡದ ಕಪ್ತಾನರು ಆದಷ್ಟು ಬೇಗ ತಮ್ಮ ಹಾಜರಾತಿಯನ್ನು ಗೊತ್ತುಪಡಿಸಬೇಕು. ಟಾಸ್ಗಾಗಿ ಕಮೆಂಟ್ರಿ ಬಾಕ್ಸ್ ಬರಬೇಕು. ಬಬ್ರುವಾನ ತಂಡದ 12ನೇ ಆಟಗಾರರು ಆದಷ್ಟು ಬೇಗ ಕಮೆಂಟ್ರಿ ಬಾಕ್ಸ್ ಬರಬೇಕು.
23ರ ಒಂದು ಟಾರ್ಗೆಟ್ ಅನ್ನು ಇಲ್ಲಿ 24ರ ಒಂದು ಟಾರ್ಗೆಟ್ ಅನ್ನು ಇಲ್ಲಿ ಬಬ್ರು ಆನೆಗಳಿಗೆ ಕರ್ನಾಟಕ ರಾಜ್ಯ ಕಂಡಿರತಕ್ಕಂಥ ಅಗ್ರಮಾನ್ಯ ತಂಡಗಳು ಒಂದಾಗಿರತಕ್ಕಂಥ ರಂಗ 11 ಕೂಡ ಇಲ್ಲಿ ಅಂಕಣ ಮಧ್ಯಭಾಗದಲ್ಲಿ ಉಪಸ್ಥಿತರಾಗ್ತಾ ಇದ್ದಾರೆ. ತೌಫೀಕ್ ದಾಂಡಿಗದಲ್ಲಿ ಒಂದೆಡೆ ಸ್ಟ್ರೈಕ್ ಆಗಿ ತೌಫೀಕ್ ಕಂಡುಕೊಂಡ್ರೆ ನಾನ್ ಸ್ಟ್ರೈಕರ್ಗಾಗಿ 12th ಮ್ಯಾನ್ ಪ್ಲೀಸ್ ಶಬಾಜ್. ಮೊದಲನೇ ಓವರ್ನ ಪವರ್ ಪ್ಲೇ ಚಾಲ್ತಿಯಲ್ಲಿ ಚೇತನ್ ಮೊದಲನೇ ಓವರ್ಗಾಗಿ ಚೇತನ್ ಅವರನ್ನ ಕಣಕ್ಕಿಳಿಸ್ತಾ ಇದೆ ರಂಗ 11. ಆರಂಭಿಕ ದಾಂಡಿಗರಾಗಿ ತೌಫೀಕ್. ಚೇತನ್ ಟು ತೌಫೀಕ್ ಇಲ್ಲಿ ಬಲವಾದ ಹೊಡೆತ. ಒಂಟಿ ಓಟದ ಮುಖಾಂತರ ತನ್ನ ಖಾತೆಯನ್ನು ತೆರೆಕೊಳ್ತಾ ಇದೆ. ಘಟಾನುಘಟಿ ದಾಂಡಿಗರನ್ನ ಒಳಗೊಂಡಂತ ಈ ತಂಡಗಳ ತೀವ್ರ ಬಲಾಬಲಾದ ಪಂದ್ಯಾಟ ಬಹುತೇಕ ಏಕಮುಖವಾಗಿ ಸಾಗ್ತಾ ಇದೆ. ಸ್ಟ್ರೈಕ್ನಲ್ಲಿ ಶಾಬಾಸ್. ಫೀಲ್ಡಿಂಗ್ ಭಾಗದಲ್ಲಿ ಅತ್ಯಾಕರ್ಷಕ ಕ್ಯಾಚ್ ಅನ್ನು ಕೂಡ ಪಡ್ಕೊಂಡಿದ್ರು ಶಾಬಾಸ್. ಬ್ಯಾಟಿಂಗ್ನಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಳ್ತಾ ಇದ್ದಾರೆ ಬಲಗೈ ದಾಂಡಿಗ ಶಾಬಾಸ್ ಕಣದಲ್ಲಿ. ಉತ್ತಮವಾದ ಎಸೆತಕ್ಕೆ ರಕ್ಷಣಾತ್ಮಕ ಆಟದ ಮೊರೆ. ಈ ಮಧ್ಯೆ ಒಂಟಿ ರನ್ನು ಪೂರ್ತಿ. ಇಲ್ಲಿ ರಿವ್ಯೂನ ಮೊರೆಯನ್ನು ಹೋಗ್ತಾ ಇದ್ದಾರೆ ನೋಬಾಲ್ಗಾಗಿ. ಮುಂದಿನ ಪಂದ್ಯಾಟಕ್ಕಾಗಿ ಜೈ ಹನುಮಾನ್ ಟಾಸ್ ಅನ್ನ ಜಯಗೊಳಿಸ್ತಾ ಇದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ನೋ ಬಾಲ್ ಘೋಷಣೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಥರ್ಡ್ ಅಂಪೈರ್. ನೋ ಬಾಲ್. ರಿವ್ಯೂ ಸಕ್ಸಸ್ಫುಲ್ ಆಗಿದೆ. ಚೇತನ್ ನೋ ಬಾಲ್ ಮುಖಾಂತರ ಒಂದು ವ್ಯತಿರಿಕ್ತ ಓಟವನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ನೋ ಬಾಲ್ ನ ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3ಕ್ಕೆ ಏರ್ತಾ ಇದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಮತ್ತೆ ಸ್ಟ್ರೈಕ್ ನಲ್ಲಿ ತೌಫೀಕ್. ಮತ್ತೆ ದಾಳಿಯಲ್ಲಿ ಚೇತನ್. ತೌಫೀಕ್ ಆಕರ್ಷಕ ಶೈಲಿಯ ಹೊಡೆತ. ಇಲ್ಲಿ ಬೌಂಡರಿಯತ್ತ ಚೆಂಡು ಬೌಂಡರಿಯನ್ನ ಗೆರೆಯನ್ನು ದಾಟಿ ಮೊದಲ ಕ್ಷಮಿಸಿ ಚೆಂಡನ್ನು ತಡೆಯುವಲ್ಲಿ ಇಲ್ಲಿ ಕ್ಷೇತ್ರ ರಕ್ಷಕರು ಉತ್ಕೃಷ್ಟ ದರ್ಜೆಯ ಫೀಲ್ಡಿಂಗ್ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ವಿಕೆಟ್ಗಳ ಮಧ್ಯೆ 2 ರನ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ತೌಫೀಕ್ ಬ್ಯಾಟ್ ಮುಖಾಂತರ 2 ರನ್ಗಳ ಸೇರ್ಪಡೆ. ಮತ್ತೆ ದಾಳಿಯಲ್ಲಿ ಚೇತನ್. ಮತ್ತೊಂದು ಬಲವಾದ ಹೊಡೆತಕ್ಕೆ ಯತ್ನ. ಆದರೆ ಚೆಂಡನ್ನ ಸ್ಪರ್ಶ ಮಾಡುವಲ್ಲಿ ತೌಫೀಕ್ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಈ ಮುಖಾಂತರ ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಮೊತ್ತ 5. ಯಾವುದೇ ವಿಕೆಟ್ ನಷ್ಟ ಇಲ್ಲದೆ. ಎದುರಾಳಿ ತಂಡಕ್ಕೆ ಕೊಟ್ಟ ಟಾರ್ಗೆಟ್ ಚಿಕ್ಕದಾಗಿದ್ರೂ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ರಂಗ 11. ಬೆಂಗಳೂರು ಕಂಡ ಶ್ರೇಷ್ಠ ದರ್ಜೆಯ ತಂಡಗಳಲ್ಲಿ ರಂಗ 11 ಕೂಡ ಒಂದು.
ಬಹಳಷ್ಟು ಹಿರಿಯ ಮತ್ತು ಅನುಭವಿ ಕ್ರೀಡಾಪಟುಗಳನ್ನು ಒಳಗೊಂಡಿರುವಂತಹ ತಂಡ ರಂಗ 11. ಮುಬಾರಕ್ ಎರಡನೇ ಓವರ್ಗಾಗಿ ಮುಬಾರಕ್ ಅವರ ಕಣಕ್ಕಿಳಿಸ್ತಾ ಇದೆ ತಂಡ. ಸ್ಟ್ರೈಕ್ ನಲ್ಲಿ ಶಾಬಾಜ್. ಇಲ್ಲೂ ಒಂದು ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ. ಬಹಳಷ್ಟು ಗೊಂದಲಕ್ಕೆ ಒಳಗಾಗಿರುವಂತಹ ದಾಂಡಿಗ. ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಮನೋಜ್ ಅವರು ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಬರಬೇಕು, ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಇಲ್ಲಿ ಮತ್ತೊಮ್ಮೆ ವಂಚನೆ. ದಾಂಡಿಗನನ್ನ ವಂಚಿಸಿ ನುಗ್ಗಿದ ಚೆಂಡುಗೂಟ ರಕ್ಷಕನ ಕೈಯಲ್ಲಿ ಭದ್ರವಾಗಿ ಸೇರ್ತಾ ಇದೆ. ಈ ಮುಖಾಂತರ ಯಾವುದೇ ರನ್ನನ್ನು ಬಿಟ್ಟು ಕೊಡ್ತಾ ಇಲ್ಲ ಮುಬಾರಕ್. ಅತ್ಯಾಕರ್ಷಕ ಶೈಲಿಯ ಎಸೆತ, ಆದರೆ ಇಲ್ಲಿ ವೈಡ್ನ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂಪೈರ್. ಈ ಮುಖಾಂತರ ಒಂಟಿ ಓಟದ ವ್ಯತಿರಿಕ್ತ ರನ್ನನ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಅಂಪೈರ್ ಅವರ ನಿರ್ಣಯ ಅಂತಿಮವಾಗಿರ್ತದೆ. ಯಾವುದೇ ಮೇಲ್ಮನವಿಗೆ ಅವಕಾಶಗಳು ಇರುವುದಿಲ್ಲ. ಸಮಯಾವಕಾಶದ ಕೊರತೆ ಇದೆ. ದಯವಿಟ್ಟು ಸಹಕರಿಸಬೇಕು. ಹಿರಿಯ ಮತ್ತು ಅನುಭವಿ ಆಟಗಾರರಿದ್ದೀರಿ. ಇಲ್ಲಿ ಥರ್ಡ್ ಅಂಪೈರ್ನ ಮೊರಮೆಯನ್ನ ಮಾಡ್ತಾ ಇದ್ದಾರೆ. ವೈಡ್ಗಾಗಿ ಇಲ್ಲ, ಅವರು ಕೇಳಿದ್ರು ವೈಡ್ಗೆ ಕೇವಲ ಒಂದು ರಿವ್ಯೂನ ಅವಕಾಶ ಮಾತ್ರ ಇರ್ತದೆ. ಬಹಳಷ್ಟು ಅನುಭವಿ ವೈಡ್ ಥರ್ಡ್ ಅಂಪೈರ್ ವೈಡ್ನ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ತಮ್ಮ ರಂಗ 11ನ ರಿವ್ಯೂ ಮುಕ್ತಾಯ ಆಗ್ತಾ ಇದೆ. ತಮಗಿನ್ನು ಯಾವುದೇ ರಿವ್ಯೂನ ಅವಕಾಶಗಳು ಇರುವುದಿಲ್ಲ. ಸ್ಟ್ರೈಕ್ ನಲ್ಲಿ ಶಾಬಾಜ್, ಮತ್ತೆ ದಾಳಿಯಲ್ಲಿ ಮುಬಾರಕ್. ಯಾರು ಮುಬಾರಕ್ ಅಲ್ಲ, ಆಕರ್ಷಕ ಶೈಲಿಯ ಹೊಡೆತ, ಉತ್ತಮ ಶೈಲಿಯ ಕವರ್ ಡ್ರೈವ್ ಹೊಡೆತ, ಸಿಕ್ಸರ್ ದಾಖಲಾಗ್ತಾ ಇದೆ. ಇಲ್ಲಿ ಶಾಬಾಜ್ ಅವರ ಬ್ಯಾಟಿನಿಂದ ಚಿಡಿದ ಚೆಂಡು ನೇರವಾಗಿ ಸೀಮಾರೇಖೆ ಅವರ ಭಾಗದಲ್ಲಿ. ಮೊದಲ ಸಿಕ್ಸರ್ ದಾಖಲಾಗ್ತಾ ಇದೆ ಬಬ್ರುವಾನ ತಂಡದಿಂದ. ಮತ್ತೆ ದಾಳಿಯಲ್ಲಿ ಮುಬಾರಕ್ ಇನ್ನೊಂದು ಬಲವಾದ ಹೊಡೆತ, ಆದರೆ ಚೆಂಡು ದಾಂಡಿನ ಸ್ಪರ್ಶ ಇಲ್ಲಿ ಕಂಡು ಬರ್ತಾ ಇಲ್ಲ. ಆದ್ರಿಂದ ಚುಕ್ಕಿ ಎಸೆತ ದಾಖಲಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಇಲ್ಲಿ ರಕ್ಷಣಾತ್ಮಕ ಆಟದ ಮರೆಯನ್ನು ಹೋಗ್ತಾ ಇದ್ದಾರೆ. ರಕ್ಷಣಾತ್ಮಕ ಆಟದ ಮುಖಾಂತರ ಒಂಟಿ ರನ್ನನ್ನು ಕದೀತಾ ಇದ್ದಾರೆ ಇಬ್ಬರು ದಾಂಡಿಗರು. ಒಂಟಿ ರನ್ನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 13. ಮುಬಾರಕ್ ಖಾತೆಯ ಕೊನೆಯಸ್ಥ ಚಾಲ್ತಿಯಲ್ಲಿ. ಮುಬಾರಕ್ ಖಾತೆಯ ಕೊನೆಯಸ್ಥ ಚಾಲ್ತಿಯಲ್ಲಿ ಮತ್ತೊಂದು ಆಕರ್ಷಕ ಶೈಲಿ ಹೊಡೆತ, ಆದರೆ ಚೆಂಡು ಪೂರ್ವ ಘೋಷಿತ 2 ರನ್ನುಗಳೆಡೆಗೆ ಪೂರ್ವ ಘೋಷಿತ 2 ರನ್ನುಗಳು. ಎರಡು ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 15.
ಉಳಿದ 18 ಎಸೆತಗಳ ಮುಂದೆ 9 ರನ್ಗಳ ಗುರಿ. ಮನೋಜ್ ಅವರು ತಮ್ಮ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನ ಬಂದು ಸ್ವೀಕರಿಸಿಕೊಳ್ಬೇಕು. SLV ಮನೋಜ್ ಅವರು. ಮತ್ತೆ ದಾಳಿಯಲ್ಲಿ ಚೇತನ್ ಅವರ 3ನೇ ಓವರ್ನ ಮೊದಲನೇ ಎಸೆತ ಮುಕ್ತಾಯವನ್ನ ಕಾಣ್ತಾ ಇದೆ. ಚೇತನ್ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟದ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದ್ದೀವಿ. ಇನ್ನು ಉಳಿದ 17 ಎಸೆತಗಳ ಮುಂದೆ 8 ರನ್ಗಳ ಗುರಿ. ಉತ್ತಮವಾದ ಹೊಡೆತ, 1 ರನ್ ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದೀವಿ. ಇನ್ನು ಉಳಿದಂತಹ 16 ಎಸೆತಗಳ ಮುಂದೆ 6 ರನ್ಗಳ ಗುರಿ. ಮತ್ತೆ ದಾಳಿಯಲ್ಲಿ ಚೇತನ್ ಮತ್ತೊಮ್ಮೆ ಚೆಂಡನ್ನು ಸ್ಪರ್ಶಿಸುವಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದಾರೆ ದಾಂಡಿಗರು. ಯಾವುದೇ ರನ್ಗಳು ಕಂಡು ಬರ್ತಾ ಇಲ್ಲ. ಚೇತನ್ ಖಾತೆಯ 4ನೇ ಎಸೆತ ಚಾಲ್ತಿಯಲ್ಲಿ ಬಲವಾದ ಹೊಡೆತಕ್ಕೆ ಯತ್ನ, ಆದರೆ ದಾಂಡಿಗನನ್ನು ವಂಚಿಸಿ ನಿಗ್ಗುವಲ್ಲಿ ಚೆಂಡು ದಾಂಡಿನ ಸ್ಪರ್ಶ ಕಾಣದೆ ಯಾವುದೇ ರನ್ಗಳು ದಾಖಲಾಗ್ತಾ ಇಲ್ಲ ಅಂಕಿಅಂಶ ಪಟ್ಟಿಯಲ್ಲಿ. ಚೇತನ್ ಖಾತೆಯ 5ನೇ ಎಸೆತ ಆಕರ್ಷಕ ಶೈಲಿಯ ಹೊಡೆತ, ಇಲ್ಲಿ 1 ರನ್ ಸಂಪೂರ್ಣ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 19. ಕಳೆದ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮನೋಜ್. ಹಿರಿಯ ಆಟಗಾರರು ರಘುವಣ್ಣ ಅವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ಅಭಿನಂದನೆಗಳು ಮನೋಜ್ ಅವರೇ. ಎರಡು ಓವರ್ಗಳ ಮುಂದೆ 12 ಎಸೆತಗಳ ಮುಂದೆ ಕೇವಲ 4 ರನ್ಗಳ ಗುರಿ. ಇಬ್ಬರು ಆರಂಭಿಕ ದಾಂಡಿಗರು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಕಣದಲ್ಲಿ. ಶಾಬಾಸ್. ಕೆಂಚ 4ನೇ ಓವರ್ಗಾಗಿ ಕೆಂಚ ಅವರನ್ನ ಪರಿಚಯಿಸ್ತಾ ಇದೆ ತಂಡ. ದಾಳಿಯಲ್ಲಿ ಕೆಂಚ ಒಂಟಿ ಓಟಗಳ ಮುಖಾಂತರ ಗುರಿಯನ್ನು ತಲುಪುವ ಇರಾದೆಯನ್ನು ಹೊಂದಿರುವ ಇಬ್ಬರು ದಾಂಡಿಗರು ಯಾವುದೇ ದೊಡ್ಡ ಹೊಡೆತಕ್ಕೆ ಕೈ ಹಾಕ್ತಾ ಇಲ್ಲ. ಸುಲಭ ಗುರಿಯನ್ನು ಬೆನ್ನಟ್ಟಿ ಹೋದ ಬಬ್ರುವಾನ ತಂಡ ಇಲ್ಲಿ ಪಂದ್ಯಾಟ ಬಹುತೇಕ ಏಕಮುಖವಾಗಿ ಸಾಗ್ತಾ ಇದೆ. ಆಕರ್ಷಕ ಶೈಲಿಯ ಬ್ಯಾಟಿಂಗ್ ಪ್ರದರ್ಶನ. ಒಂಟಿ ಓಟ ಪೂರ್ಣ, ಇಲ್ಲಿ ರನ್ ಔಟ್ ಆಗುವ ಸಂಭವ. 2 ರನ್ಗಳ ಪೂರ್ಣತೆಯೊಂದಿಗೆ ಪಂದ್ಯಾಟ ಸಮಬಲಗೊಳ್ತಾ ಇದೆ. ವಿಜಯಲಕ್ಷ್ಮಿಯನ್ನ ಒಲಿಸಿಕೊಳ್ಳಲು ಕೇವಲ 1 ರನ್ನಿನ ಅವಶ್ಯಕತೆ. ಮತ್ತೊಂದು ಬಲವಾದ ಹೊಡೆತ, ಇಲ್ಲಿ ಸಿಕ್ಸರ್ ಮುಖಾಂತರ ಗೆಲುವಿನ ದಳವನ್ನು ಸೇರಿಸಿಕೊಳ್ತಾ ಇದ್ದಾರೆ ತೌಫೀಕ್.
ಆಕರ್ಷಕ ಶೈಲಿಯ ಬೌಲಿಂಗ್ ಪ್ರದರ್ಶನ ತೌಫಿಕ್. ನಾಲ್ಕು ಆಕರ್ಷಕ ವಿಕೆಟ್ಗಳೊಂದಿಗೆ ಕಾರ್ತಿಕ್ ಅವರು ಪಂದ್ಯ ಶ್ರೇಷ್ಠರಾಗಿ ಹೊರಹೊಮ್ತಾ ಇದ್ದಾರೆ. ಕಾರ್ತಿಕ್ ಅವರು ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಬಬ್ರುವಾನ ತಂಡದ ಕಾರ್ತಿಕ್ ಶ್ರೀಯುತ ಮೋಹನ್ ಗೌಡ್ರು ಸ್ವಕಾರ್ಯ ನಿಮಿತ್ತ ವಿದೇಶದಲ್ಲಿದ್ದರು, ಪಂದ್ಯಾಕೂಟಕ್ಕಾಗಿ ವಿದೇಶದಿಂದ ಆಗಮಿಸುತ್ತಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶ್ರೀಯುತ ಮೋಹನ್ ಗೌಡ. ಹಿರಿಯ ಕ್ರೀಡಾಪಟು ರಘು ಅವರು ಮುಂದಿನ ಪಂದ್ಯಾಕೂಟದಲ್ಲಿ ತೀರ್ಪುಗಾರರ ಕಾಣಿಸಿಕೊಳ್ತಾ ಇದ್ದಾರೆ. ಮುಂದಿನ ವೀಕ್ಷಣೆ ವಿವರಗಾಗಿ ಫಾರೂಕ್ ಅವರು ಅವ್ರನ್ನ ಆಹ್ವಾನಿಸ್ತಾ ಇದ್ದೀವಿ. ಹಲೋ, ಧನ್ಯವಾದ ಅಶ್ವಾಕ್ರವರ. ದಿನದ ಐದನೇ ಪಂದ್ಯಾಕೂಟ ಜೈ ಹನುಮಾನ್ ವರ್ಸಸ್ SLV ನಡುವೆ ಸಾಗಿ ಬರಲಿಕ್ಕಿದೆ. ಟಾಸ್ ಅನ್ನ ಜೈ ಹನುಮಾನ್ ತಂಡದ ಕ್ಯಾಪ್ಟನ್ ಜಯಿಸಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಹನುಮಾನ್ ತಂಡದ ಎಲ್ಲ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆಯಲ್ಲಿ ಸಿದ್ಧತೆಯಲ್ಲಿರಬೇಕು. ಪಂದ್ಯಾಟ ಶೀಘ್ರಗತಿಯಲ್ಲಿ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಿನದ ಐದನೇ ಪಂದ್ಯಾಕೂಟ SLV ವರ್ಸಸ್ ಜೈ ಹನುಮಾನ್ ನಡುವೆ ಸಾಗಿ ಬರಲಿಕ್ಕಿದೆ. ಟಾಸ್ ಅನ್ನ ಈಗಾಗಲೇ ಜೈ ಹನುಮಾನ್ ತಂಡದ ನಾಯಕ ಜಯಿಸಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೀಗ ತಾನೇ ಮುಕ್ತಾಯಗೊಂಡಿರತಕ್ಕಂಥ ಪಂದ್ಯಾಕೂಟದಲ್ಲಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಕಾರ್ತಿಕ್ ರವರ ಪಾಲಾಗ್ತಾ